ರಾಮೋನಹಳ್ಳಿ ಗ್ರಾಮದಲ್ಲಿ ನೀರು ಬಿಡುತ್ತಿಲ್ಲ. ಪ್ರತಿನಿತ್ಯ ನೀರಿಲ್ಲದೆ ಪರದಾಡುತ್ತಿರುವ ರಾಮೋನಹಳ್ಳಿ ಗ್ರಾಮಸ್ಥರು. ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಸಾರ್ವಜನಿಕರು. ಪಿಡಿಒ ಬರಲೇಬೇಕು ಎಂದು ಗ್ರಾಮಸ್ಥರು ಪಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿಗಳು ಇಲ್ಲದೆ ಗೊಂದಲ ಸೃಷ್ಟಿ. ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಗಿರೆ ಹೋಬಳಿಯ ರಾಮೋನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿನಿತ್ಯ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ವಾರವಾದರೂ ನೀರು ಬಿಡುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ವಾರದಲ್ಲಿ ಒಂದು ದಿವಸ ಬೆಳಗಿನ ಜಾವ 3 ಗಂಟೆಗೆ ಮಾತ್ರ ನೀರು ಬಿಡುತ್ತಾರೆ. ನಂತರ ಬೇರೆ ಕಡೆಗೆ ನೀರು ಬಿಡುತ್ತಾರೆ. ಬೋರ್ವೆಲ್ಗಳಲ್ಲಿ ನೀರಿದ್ರೂ ಸಹ ನೀರನ್ನ ಬಿಡುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಸಾರ್ವಜನಿಕರು ಪಿಡಿಒ ಬರಲೇಬೇಕು ಎಂದು ಪಟ್ಟು ಹಿಡಿದ್ರು. ಈ ವೇಳೆ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿಯೂ ಇಲ್ಲದ ಕಾರಣ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಸಮಸ್ಯೆ ಅಲ್ಲ ಕಾರಣ ನಮಗೆ ನೀರು ಒಂದು ಆ ಬೋರ ಬಿಡ್ತೀವಿ ಈ ಬೋರ ಬಿಡ್ತೀವಿ ಅಂತ ಹೇಳ್ತಾನೆ. ನಮ್ಗೆ ಯಾವ ಬೋರ್ ನೀರು ಬೇಡ, ನಮ್ಗೊಂದು ಹಟ್ಟಿಗೆ ಒಂದು ಹೊಸದಂದ ಬೋರ್ ಬರ್ಸಿ ನೀರ್ ಬಿಡ್ರಿ ಅಷ್ಟೇ. ನಾವೇನೇನು ಕೇಳ್ಕೊಳಕ್ಕೂ ಅಲ್ಲ. 20 ಮನೆಗೆ ಅಜ್ಜಪ್ಪನ ಕಡೆಯಿಂದ ಬಿಡ್ತೀವಿ ಅಂತ ಹೇಳ್ತಾರೆ. ಅಜ್ಜಪ್ಪನ 1 ದಿನ ಬಿಡ್ತೈತೆ, 2 ದಿನ ಬಿಡುತ್ತೆ. ಆಮೇಲೆ 3 ದಿನಕ್ಕೆ ಅಲೆ ಗ್ಯಾಪ್ ಹೊಡಿತೈತೆ, ಬಿಡಲ್ಲ ಕಣ. ಅಜ್ಜಪ್ಪಣ್ಣ ಅಂದ್ರೆ ಯಾರು? ಅಲೆ ಗ್ರಾಮಸ್ಥರು. ಅವ್ರ ಸ್ವಂತ ಬೋರಿಂದ ನೀರು ಬಿಡ್ತೀವಿ, ಬೋರಿಂದ ಕುಡಿಯಕ್ಕೆ ಇಟ್ಕೊಂಡ್ರೆ ಅಂತ ಬಿಡುತ್ತೆ 4 ದಿನಕ್ಕೆ ಅಷ್ಟೇ. ಅದೇ ಅವ್ರ ಮಾನವೀಯತೆಗೆ ಏನೋ ಒಂದಿನ ಬಿಡ್ಬೋದು ಅಲ್ವಾ? ಅದು ಬೇರೆ ಕಡೆಗೆಲ್ಲ ನೀರು ಹೋಗುತ್ತೆ. ಬೇರೆ ಕಡೆಗೆ ಅಂದ್ರೆ ಅಲ್ಲಿ ಅದೇ ನಿಮ್ಮ ಬೋರ್ಗಳಲ್ಲಿ ನೀರು ಇದೆ, ನೀರಿದ್ದು ನೀರು ಬಿಡ್ತಾವ್ರೆ. 3 ಟ್ಯಾಂಕ್ ಲೋಡ್ ಆಗುತ್ತೆ. ಲೋಡ್ ಆಗುತ್ತೆ. ನಮ್ಮ ಕಡೆಗೆ ಮಾತ್ರ ನೀರು ವ್ಯವಸ್ಥೆ ಇಲ್ಲ. ನಿಮ್ ಅಂದ್ರೆ ಕಾಲೋನಿಗೆ ನೀರು ಬಿಡ್ತಾ ಇಲ್ಲ, ಬೇರೆ ಕಡೆಗೆ ನೀರು ಹೋಗ್ತಾ ಇದೆಯಾ? ಹೇಳಿ. ಹಲೋ, ನಮಸ್ಕಾರ. ಆಶಯಳಕೆ ಕಾಲೋನಿ ಈಗ ಸುಮಾರು ವರ್ಷದಿಂದಲೂ ಸಹ ನೀರಿಗೆ ಇದೇ ಸಮಸ್ಯೆ ಆಗ್ತಾ ಐತೆ. ಸ್ವಾಮಿ ದಯಮಾಡಿ ಒಂದು ಏರಿಯಾದಾಗ ನೀರು ಬರುತ್ತೆ, ಒಂದು ಏರಿಯಾದಾಗ ನೀರು ಬರೋದು. ಟ್ಯಾಂಕರು ಇರೋ 4 ಟ್ಯಾಂಕರು ಅವು ತುಂಬ ಹರಿತಾ ಇರ್ತವೆ. ನಮ್ಮ ಕಡೆಗೆ ನೀರಿಲ್ಲ ಅಂದ್ರೆ ಏನು ಸಮಸ್ಯೆ? ಬೋರ್ನೆ ಮಾತ್ರ ಅವು ನೀರಿಂದಲೇ ಅವು ಟ್ಯಾಂಕರ್ಗಳು ತುಂಬ ಹರಿತಾ ಇರ್ತಾವ. ಆದ್ರಿಂದ ದಯಮಾಡಿ ಈಗ ಇವತ್ತಿಂದ ಅಲ್ಲ ಸ್ವಾಮಿ, ಈಗೆಲ್ಲ 10 ವರ್ಷದಿಂದಲೂ ಇದೇ. ನೀವು ಈ ವಿಚಾರನ ಪಿಡಿಒಗಾಗ್ಲಿ ಅಧ್ಯಕ್ಷರಿಗಾಗಲಿ ಗಮನ ತಂದಿದ್ದೀರಾ? ತಂದಿದ್ದೀವಿ ಸ್ವಾಮಿ. ವೈದ್ಯನು ಕೊಟ್ಟೈತೆ, ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸಿ ಐತೆ. 4 ದಿವಸ ಬರ್ತಾರೆ, 2 ತಿಂಗಳು ಮಾತ್ರ ಒಂದು 15 ದಿವಸ ನೀರು ಬಿಡಕ್ಕೆ ವ್ಯವಸ್ಥೆ ಮಾಡ್ತಾರೆ. 15 ದಿವಸ ನೀರು ಬಿಡಕ್ಕೆ ವ್ಯವಸ್ಥೆ ಮಾಡ್ತಾರೆ, ಸರಿಯಾಗಿ ಬರ್ತಾವೆ. ತಿರ್ಗಾ ಪುನಃ ಅದೇ ಆಗ್ತಾ ಇರ್ತದೆ ಸ್ವಾಮಿ. ದಯಮಾಡಿ ಇದನ್ನೊಂದು ವ್ಯವಸ್ಥೆ ಯಾವ ನಮ್ಮ ನಮ್ಮ ಪೀಳಿಗೂ ಸಹ ಇದೊಂದು ಪರಿಹಾರ ಮಾಡಿ ಕೊಡ್ಬೇಕು ಅಂತ ಕೈ ಮುಗಿ ಕೇಳ್ತಾ ಇದೀನಿ. 6 ತಿಂಗಳಿಂದ ತಿಳಿಸಿದೀವಿ ಪಿಡಿಒಗೆ. ಇವಾಗ ಎಲ್ಲದಕ್ಕೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಗ್ರಾಮಕ್ಕೆ ಬಂದವರು ಏನು ವ್ಯವಸ್ಥೆ ಏನು ಇದಾಗಿದೆ ಏನು ನೋಡಿಲ್ಲ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ಹಂಗೆ ನೀರು ಬಿಡ್ತಾನೆ. ನೀರು ಗಂಟಿ ಅವನಿಗೆ 4 ಗಂಟೆ ಹಂಗೆ ನೀರು ಬಿಡಕ್ಕೆ ಅಧಿಕಾರ ಕೊಟ್ಟಿತ್ತು ಯಾರು? ಬೆಳಿಗ್ಗೆ ಜಾವ 3 ಗಂಟೆಗ 3 ಗಂಟೆ ಕತ್ಲಲ್ಲಿ ನೀರು ಬಿಡ್ತಾನೆ. ನಲ್ಲಿನಲ್ಲಿ ಬಿಡ್ತಾರಾ? ನಲ್ಲಿಗಳಿಗೆ ನೀರು ಬಿಡ್ತಾನೆ. ಅವಾಗ ಯಾರು ಹಿಡಿತಾರೆ? ನೈಟ್ ನೀರು ಯಾರು ಹಿಡಿಯಕ್ ಆಗಲ್ಲ. ಅವನಿಗೆ ಯಾವಾಗ ಎಣ್ಣೆ ಒಂದ್ಸತಿ ನೀರ್ ಬಿಟ್ಟು ಹೋದ್ರೆ ಎಣ್ಣೆ ಕುಡ್ಕೊಂತಾನೆ. ಅವು ನೀರ್ ಹೊರದು ಹೋಗ್ತದವೆ ಏನಾದು ಅಂತ ಬಂದ್ ನೋಡಲ್ಲ ಅಂತ. ನಮ್ಗೆ ನೀರ್ ಗಂಟಿ ಬೇಡವೇ ಬೇಡ. ಹೋದ್ರ ಅವರಲ್ಲ 12 ಗಂಟೆಗೆ ಬರ್ತಾ ಇರ್ತಾರೆ. ಆ ಕಡೆ ನಾವು ಟೈಮಿಂಗ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ, ಒಂದು ಏನಿಲ್ಲ. ಕಚಡ ಪೀಡಿ ಅವ್ನು ಕಳ್ಸೋವರೆಗೂ ಸಮಸ್ಯೆ ಬಗೆಹರಿಯಲ್ಲ.